ಫರ್ಟಿಲೈಸರ್ಗಳನ್ನೆಲ್ಲ ಉಪಯೋಗ ಮಾಡೋದಿಲ್ಲ ನಾವು. ನಮ್ಮದೆಲ್ಲ ಎಂತ ಇದ್ದರೂ ಸಾವಯವದಲ್ಲೇ ಮಾಡ್ತಾ ಇದ್ದೇವೆ. ಇದಕ್ಕೆ ನಾವು ಫಸ್ಟಿಗೆ ಏನೂ ಹಾಕೋದಿಲ್ಲ, ಬೀಜ ಮಾತ್ರ ಹಾಕ್ತೇವೆ. ಅದು ಬೀಜ ಮನೆ ಬೀಜವನ್ನೇ ಇಡ್ತೇವೆ ನಾವು ಹೆಚ್ಚಾಗಿ. ಆಮೇಲೆ ಎಲ್ಲ ಬಗೆಯ ತರಕಾರಿಗಳನ್ನು ಮಾಡೋದು ನನ್ನ ಹವ್ಯಾಸ ಅದೊಂದು. ಮಣ್ಣಿನ ಮೇಲೆ ನಂಬಿಕೆ ಇಟ್ಟರೆ ಬದುಕು ಹಸಿರಾಗುತ್ತದೆ. ಮಿಶ್ರ ಬೆಳೆ ಪದ್ಧತಿಯನ್ನ ಅಳವಡಿಸಿಕೊಂಡು ಸಾವಯವ ಕೃಷಿಗೆ ಒತ್ತು ನೀಡಿರುವ ರೈತ ವಿಠಲ ನಾಯಕ್ ಅವರು ಕಡಿಮೆ ವೆಚ್ಚದಲ್ಲಿ ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ. ರಾಸಾಯನಿಕ ಬಳಕೆಯನ್ನ ಕಡಿಮೆ ಮಾಡಿ ಪ್ರಕೃತಿಗೆ ಹಾನಿ ಮಾಡದೆ ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಂಡು ಕೃಷಿ ಮಾಡುವುದೇ ಇವರ ಯಶಸ್ಸಿನ ಗುಟ್ಟು. ಕೇವಲ 60 ದಿನದಲ್ಲಿ ಕೊಯ್ಲಿಗೆ ಬರುವ ಸಾಂಬಾರ್ ಸೌತೆ ಬೆಳೆ, ಅದರ ಬಿತ್ತನೆ, ಪಾಲನೆ ಬಗ್ಗೆ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ. ನಾನು ವಿಠಲ್ ನಾಯಕ್ ಅಂತೇಳಿ ಮಂಚಿಕೋಡಿಯ ನಿವಾಸಿ. ನಾನು ಮಿಶ್ರ ಬೆಳೆ ಮಾಡ್ತಾ ಇದ್ದೇನೆ. ತರಕಾರಿಗಳು ಮತ್ತು ಭತ್ತವನ್ನು ಬೆಳಿತೇನೆ. ಅಡಿಕೆ, ಬಾಳೆ, ತೆಂಗು ಎಲ್ಲ ಮಿಶ್ರ ಬೆಳೆಯನ್ನು ಬೆಳೆಗಾರ ನಾನು. ಮತ್ತು ಸಾವಯವಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೆ. ನಾನು ಸಾವಯವ ಕೃಷಿಯನ್ನೇ ಮಾಡೋದು. ನಾನು ಇನಾರ್ಗ್ಯಾನಿಕ್ ಅಥವಾ ಫರ್ಟಿಲೈಸರ್ಗಳನ್ನೆಲ್ಲ ಉಪಯೋಗ ಮಾಡೋದಿಲ್ಲ ನಾವು. ನಮ್ಮದೆಲ್ಲ ಎಂತ ಇದ್ದರೂ ಸಾವಯವದಲ್ಲೇ ಮಾಡ್ತಾ ಇದ್ದೇವೆ. ಎಲ್ಲ ಬಗೆಯ ತರಕಾರಿಗಳನ್ನು ಮಾಡೋದು ನನ್ನ ಹವ್ಯಾಸ ಅದೊಂದು. ಇನ್ನು ನಾನು ಈಗ ನಿಮಗೆ ನನ್ನ ಸೌತೆಯ ಇದನ್ನು ಹೇಳ್ತೇನೆ. ಇದು 60 ದಿವಸದ ಬೆಳೆ. ನಾವು ಬೀಜ ಹಾಕಿ 60 ದಿವಸದಲ್ಲಿ ನಮಗೆ ಆಗುವಂಥ ಬೆಳೆ ಇದು. ಮತ್ತು ಮೂಲಂಗಿ 2 ಬೆಳೆಗಳು 60 ದಿವಸದೊಳಗೆ ಬರುವಂಥದ್ದು, ನಮ್ಮ ಕೈಗೆ ಸಿಗುವಂಥದ್ದು. ಬೇರೆ ಎಲ್ಲ ಬೆಳೆಗಳು 60 ದಿವಸ ಆದಮೇಲೆ ಬರ್ತದೆ. ಆದರೆ ಇದು 60 ದಿವಸಕ್ಕೆ ನಮಗೆ ಕೊಯ್ಲಿಗೆ ಬರ್ತದೆ. ಇದು ಸಾಂಬಾರು ಸೌತೆ ಅಂತ ಹೇಳಿ. ಇದಕ್ಕೆ ನನಗೀಗ ಇದು ನಾನು ಹಾಕಿ ಒಂದು 28 ದಿವಸ ಆಯಿತು ಇವತ್ತಿಗೆ. ಅದರದ್ದು ಎಲ್ಲ ಕೆಲಸ ಮುಗಿದಿದೆ. ಇನ್ನೂ ಹೂ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟಷ್ಟೇ. ಇನ್ನು 1 ತಿಂಗಳಲ್ಲಿ ನಂದು ಇದು ಮುಗೀತದೆ ಇದರದ್ದು. ಅದು ನೆಕ್ಸ್ಟ್ ಇರೋದು ಇದು. ಈಗ ಹೂ ಬಿಟ್ಟಿದೆಲ್ಲ? ಹೌದು, ಈಗ ಹೂ ಬಿಟ್ಟಿದೆ. ಹೂ ಬಿಟ್ಟದ್ದು ಕೆಲವು ಕಾಯಿ ಸ್ವಲ್ಪ ಮಿಡಿಯು ಬಿಟ್ಟದುಂಟು, ಅದು ತುಂಬ ಸಣ್ಣದುಂಟು. ಇದಕ್ಕೆ ನಾವು ಫಸ್ಟಿಗೆ ಏನೂ ಹಾಕೋದಿಲ್ಲ, ಬೀಜ ಮಾತ್ರ ಹಾಕ್ತೇವೆ. ಅದು ಬೀಜ ಮನೆ ಬೀಜವನ್ನೇ ಇಡ್ತೇವೆ ನಾವು ಹೆಚ್ಚಾಗಿ. ಆಮೇಲೆ 15 ದಿವಸ ಆಗುವಾಗ ನೆಲಗಡಲೆ ಹಿಂಡಿಯನ್ನು ಫಸ್ಟ್ ಒಂದು ರೌಂಡಿಗೆ ಕೊಡ್ತೇವೆ. ಆಮೇಲೆ ಅದು ಆದಮೇಲೆ 1 ವಾರದಲ್ಲಿ 22ರಿಂದ 23 ದಿವಸ ಆಗುವಾಗ ಕೋಳಿ ಗೊಬ್ಬರ, ಮತ್ತು ಸ್ವಲ್ಪ ಕೋಳಿ ಗೊಬ್ಬರ ಜಾಸ್ತಿ ಕೊಡಲಿಕ್ಕಿಲ್ಲ ಇದಕ್ಕೆ. ಸ್ವಲ್ಪ ಹಟ್ಟಿ ಗೊಬ್ಬರ ಅಥವಾ ಕಂಪೋಸ್ಟ್ ಗೊಬ್ಬರವನ್ನು ಕೊಡ್ತೇವೆ ನಾವು. ಬೇರೆ ಏನು ಹಾಕೋದಿಲ್ಲ. ಅದು ಹಾಕಿ ಮಣ್ಣು ಎಳೆದು ಬಿಡೋದು ಅಷ್ಟೇ. ಇದಕ್ಕೆ ಸ್ವಲ್ಪ ಕಂಪೋಸ್ಟ್ ಗೊಬ್ಬರ ಸ್ವಲ್ಪ ಜಾಸ್ತಿ ಕೋಳಿ ಗೊಬ್ಬರ ಜಾಸ್ತಿ ಹಾಕಿದರೆ ಅದು ಹಿಟ್ಟಲ್ಲಿ ಕುಳಿಯುವ ಚಾನ್ಸ್ಗಳು ಜಾಸ್ತಿ ಇರ್ತದೆ.